ಹೌದು, ಕಂದವಾರ ಕೆರೆಯ ಪಕ್ಕದಲ್ಲೇ ಇರುವ ಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿರುವ 60 ವರ್ಷದ ಮಹಿಳೆ ಸುಶೀಲಮ್ಮ ಎಂದು ಗುರುತಿಸಲಾಗಿದೆ. ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ನಿವಾಸಿ. 4 ದಿನಗಳ ಹಿಂದೆ ಊರಿಗೆ ಹೋಗುವುದಾಗಿ ಹೇಳಿ ಮನೆ ಬಿಟ್ಟು ಹೋಗಿದ್ರು. ಆದರೆ ಅವರು ಊರಿಗೆ ತಲುಪಿದ್ದಾರೆಯೇ ಇಲ್ಲವೇ ಎಂಬುದನ್ನು ಗಂಡನ ಮನೆಯವರು ಗಮನಿಸಿಕೊಂಡಿರಲಿಲ್ಲ. ಸುಶೀಲಮ್ಮನ ಗಂಡ ಈಗಾಗಲೇ ಮೃತಪಟ್ಟಿದ್ದು, ಅವರಿಗೆ ಮದ್ಯಪಾನದ ಹವ್ಯಾಸವಿತ್ತು ಎನ್ನಲಾಗಿದೆ. ಊರಿಗೆ ಹೋಗಿದ್ದಾಳೆ ಎಂದುಕೊಂಡು ಕುಟುಂಬಸ್ಥರು ಯಾವುದೇ ಹುಡುಕಾಟ ನಡೆಸಿರಲಿಲ್ಲ. ಆದರೆ ಕಾಲುವೆಯಲ್ಲಿ 3-4 ದಿನ ಹಿಂದೆಯೇ ಬಿದ್ದು ಕೊಳೆತ ಸ್ಥಿತಿಯಲ್ಲಿ ಕಂಡುಬಂದಾಗ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕ ಮೃತದೇಹ ಪತ್ತೆಯಾಗಿದೆ. ನಿಮ್ಮ ಹೆಸರೇನು? ಅವ್ರು ನಿಮ್ಗೇನಾಗಬೇಕು? ಚಿಕ್ಕಮ್ಮನಾಗಬೇಕು. ಅಯ್ಯಮ್ಮನ ನಮ್ಮ ಅಪ್ಪನಿಗೆ 3 ಹೆಂಡ್ತಿರು. ಅಯ್ಯಮ್ಮನ 2ನೇ ಹೆಂಡ್ತಿ ಈ ಅಮ್ಮನ. ಇಲ್ಲೇ ನಮ್ಮ ಅಪ್ಪನಿಗೆ ಮದುವೆ ಮಾಡ್ಕೊಂಡಿರೋದು. ನಮ್ಮ ಅಪ್ಪನ ತೀರೋದನ್ನ ಇವಾಗ ಅಮ್ಮನೇ ಇದ್ದಿದ್ದ. ಏನು ಹೆಸರು? ಅಮ್ಮನ ಹೆಸರು ಸುಶೀಲಮ್ಮ. ಓಕೆ. ಯಾವ ಊರು ಅವ್ರದ್ದು? ಹೌದು, ಊಟದ ಮನೆ ಯಾಮಾರ್ಲಲ್ಲಿ. ಹಾಂ. ಗಂಡನ ಮನೆ ಯಾವ ಊರು? ಇಲ್ಲ, ಮೈತ್ನಾಡಿ. ಈಗ ಯಾಕೆ ಹಂಗಾಗಿರೋದು ಅವರು? ಎಣ್ಣೆ ಆಗ್ತಾ ಇದ್ಲ, ಏನಾಯ್ತು ಕಮ್ಮಿ ಆಯ್ತಾ. ಊರಿಗೆ ಹೋಗ್ತೀನಿ ಅಂತ 4 ದಿನ ಆಯ್ತಾ. ಎಲ್ಲ ಊರಾಗ ಅವಳ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಕಾಣಿಸೇ ಇಲ್ಲ. ಅವ್ರಿಗೆ ಮಕ್ಕಳಿಲ್ವಾ? ಇಲ್ಲ. ಏಜ್ ಎಷ್ಟು? ವಯಸ್ಸು ಏನು ಒಂದು 60 ಆಗೈತೆ. 60 ಆಗೈತೆ. ನೀವು ಹುಡುಕ್ಲಿಲ್ವಾ 4 ದಿನದಿಂದ? ಊರಿಗೆ ಹೋಗ್ತೀನಿ ಅಂತ ಅಂದ್ಲ. ನಾವು ಹುಡುಕಿಲ್ಲ, ಎಲ್ಲ ಊರಾಗ ಅವಳ ಅಂತ ನಾವು. ಇವಾಗ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಊರಾಗ ಅಂದ್ರು. ಹಿಂಗೆ ಸುಶೀಲಮ್ಮನು ತಿಳೋಗ್ಬಿಟ್ಟಾಳ ಅಂತ. ಇವಾಗ ಬಂದಿದ್ದೀನಿ. ನಿಮ್ಮ ಹೆಸರೇನು? ಕೃಷ್ಣಪ್ಪ. ಇನ್ನು ಘಟನೆ ಬಗ್ಗೆ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಒಟ್ಟಾರೆ ಸುಶೀಲಮ್ಮ ತಮ್ಮ ಊರಿನ ಪಕ್ಕದ ಕೆರೆಯ ಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಕೊಲೆಯೋ ಅಥವಾ ಆಕಸ್ಮಿಕ ಸಾವು ಎಂಬುದು ಪೊಲೀಸರ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.